press the bell icon on the YouTube app and never miss another update. Hello students, let's continue our discussion in the lesson data handling. In previous class, we discussed the exercise 9.1. So, let's continue the exercise 9.2. I'll read the question. The total number of animals in 5 villages are as follows. Village A 80, village B 120, village C 90 and village D 40, village E 60. Prepare pictograph of these animals using one symbol to represent 10 animals and answer the following questions ಅಂತ ಹೇಳ್ತಿದ್ದಾರೆ. So, how prepare the pictograph ಅಂದರೆ in previous questions ಅಲ್ಲಿ ಏನು ಹೇಳಿದ್ರು, ಅವರೇ pictograph ನ ಕೊಟ್ಟಿದ್ರು, ನಮಗೆ ಆನ್ಸರ್ಸ್ ಮಾಡ್ಲಿಕ್ಕೆ ಹೇಳ್ತಿದ್ರು. ಇಲ್ಲಿ ಪಿಕ್ಟೋಗ್ರಾಫ್ ನ ನಾವು ರೆಡಿ ಮಾಡಬೇಕು. ಸೊ ಅವರೇ ಫಿಗರ್ ನ ಕೊಟ್ಟಿದ್ದಾರೆ. ಸೊ ದಿಸ್ ಸಿಂಬಲ್ ರೆಪ್ರೆಸೆಂಟ್ಸ್ 10 animals. ಒಂದು ಸಿಂಬಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ, 10 animals ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಸಿಂಬಲ್ ನ ಯೂಸ್ ಮಾಡಿ ನಾವು ಪಿಕ್ಟೋಗ್ರಾಫ್ ನ ರೆಡಿ ಮಾಡಬೇಕು. ಸೊ ಅದಾದ್ಮೇಲೆ ABC ಕ್ವೆಶನ್ಸ್ ನ ಆನ್ಸರ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪಿಕ್ಟೋಗ್ರಾಫ್ ಬರೆಯೋದಕ್ಕೂ ಮುಂಚೆ ಇಲ್ಲಿ ವಿಲೇಜ್ ಅಂತ ಒಂದು ಕಾಲಮ್ ಹಾಕೊಳ್ಳೋಣ. ವಿಲೇಜ್ ಅಂಡ್ ವಿಲೇಜ್ ಅಲ್ಲಿ ನಾವು ವಿಲೇಜ್ ಎ, ವಿಲೇಜ್ ಬಿ ಈ ತರ ಬರೀತಾ ಹೋಗ್ತೀವಿ. ಇನ್ನೊಂದು ಕಾಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ಆನಿಮಲ್ಸ್. ಸೊ ಯು ಕ್ಯಾನ್ ರೈಟ್ ನಂಬರ್ ಆಫ್ ಆನಿಮಲ್ಸ್. ಸೊ ಮೇಲ್ಗಡೆ ಏನು ಬರಿತೀರಾ ಅಂದರೆ ಈಚ್ ಸಿಂಬಲ್ ರೆಪ್ರೆಸೆಂಟ್ಸ್ 10 animals ಅಂತ ಬರೀರಿ. ವಿಲೇಜ್ ಎ, ವಿಲೇಜ್ ಎ ನಲ್ಲಿ ಎಷ್ಟು ಕೊಟ್ಟಿದ್ದಾರೆ, 80. ಒನ್ ಸಿಂಬಲ್ ರೆಪ್ರೆಸೆಂಟ್ 10 ಅಂದರೆ 80ಗೆ ನಾವು 8 ಸಿಂಬಲ್ಸ್ನ ಬರಿಬೇಕು. 1 2 3 4 ಸಿಮಿಲರ್ಲಿ 8 ಬರೀತೀವಿ. ಸೊ 8. ನೆಕ್ಸ್ಟ್ ವಿಲೇಜ್ ಬಿ, ಹೌ ಮಚ್, ವಿಲೇಜ್ ಬಿ ನಲ್ಲಿ ಎಷ್ಟು ಕೊಟ್ಟಿದ್ದಾರೆ, 120 ಮೀನ್ಸ್ ಯು ಹ್ಯಾವ್ ಟು ರೈಟ್ ದ 12. ಸಿಂಪಲ್ ಅಲ್ವಾ, ಒನ್ ಫಿಗರ್ 10 ಆದರೆ 120ಗೆ 120 ಡಿವೈಡೆಡ್ ಬೈ 10, 120 ಡಿವೈಡೆಡ್ ಬೈ 10 ಅಂದರೆ 0 0 ಕ್ಯಾನ್ಸಲ್ ಆಗುತ್ತೆ. 12 ಸಿಂಬಲ್ಸ್. ಸೊ ಯು ಹ್ಯಾವ್ ಟು ರೈಟ್ 12 ಸಿಂಬಲ್ಸ್. 7 8 9 10 11 12. ನೆಕ್ಸ್ಟ್ ವಿಲೇಜ್ ಸಿ. ವಿಲೇಜ್ ಸಿ ನಲ್ಲಿ ಎಷ್ಟಿದ್ದಾರೆ, 90. 90 means you have to write 9 symbols. Next village D. Village D ನಲ್ಲಿ 40. 40 means 4 symbol. Next village E. $60. 60 means you have to write 6 symbols. Is it clear? So ಇಲ್ಲಿ ಯಾವುದು ನಾವು ಹಾಫ್ ಸಿಂಬಲ್ಸ್ ನ ಬರ್ದಿಲ್ಲ, ಯಾಕೆಂದ್ರೆ ಎಲ್ಲ ಕಂಪ್ಲೀಟ್ ಆಗಿದೆ. 20 10 ಈ ತರ ಕಂಪ್ಲೀಟ್ ಇದೆ. ಸೊ ನಾವು ಕಂಪ್ಲೀಟ್ ಸಿಂಬಲ್ಸ್ ನ ಯೂಸ್ ಮಾಡಿದೀವಿ. ಸೊ ಲೆಟ್ಸ್ ಗೋ ಫಾರ್ ಎ ಕ್ವೆಶನ್. ಹೌ ಮೆನಿ ಸಿಂಬಲ್ಸ್ ರೆಪ್ರೆಸೆಂಟ್ಸ್ ಆನಿಮಲ್ಸ್ ಆಫ್ ವಿಲೇಜ್ ಇ. ವಿಲೇಜ್ ಇ ನಲ್ಲಿ ಎಷ್ಟು ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡಿದೀವಿ ಅಂತ. ದಿಸ್ ಇಸ್ ಹೌ ಮಚ್ ಸಿಂಬಲ್ ವಿ ಆರ್ ಯೂಸ್ಡ್, 1 2 3 4 5 6. For A questions answer is 6. We are using 6 symbols. Next B. Which village has maximum number of animals? Maximum number of animals ಇರೋದು village B. Village B ನಲ್ಲಿ ಎಷ್ಟಿದ್ದಾರೆ, 120 animals ಇದಾವೆ. So that is village B. Village B has maximum number of animals. C.
ವಿಚ್ ವಿಲೇಜ್ ಹ್ಯಾಸ್ ಮೋರ್ ಆನಿಮಲ್ಸ್, ವಿಲೇಜ್ ಎ ಆರ್ ವಿಲೇಜ್ ಸಿ? ವಿಲೇಜ್ ಎ ನಲ್ಲಿ ಮ್ಯಾಕ್ಸಿಮಮ್ ಜಾಸ್ತಿ ಇದೆನೋ, ವಿಲೇಜ್ ಸಿ ನಲ್ಲಿ? ವಿಲೇಜ್ ಎ ನಲ್ಲಿ 80 ಇದೆ, ವಿಲೇಜ್ ಸಿ ನಲ್ಲಿ 90 ಇದೆ. ಸೊ ವಿಚ್ ವಿಲೇಜ್ ಹ್ಯಾಸ್ ಮ್ಯಾಕ್ಸಿಮಮ್ ಅಂದಾಗ ಯು ಕ್ಯಾನ್ ಸೇ ವಿಲೇಜ್ ಎ. Village A has more animals than village C. So this is a solution for first question. Let's take for second question. Let's take total number of students of a school in different years is as shown in the following table. Total number of students idare 1996 alli 400 ಸ್ಟೂಡೆಂಟ್ಸ್ ಇದ್ರು, 1998 ಅಲ್ಲಿ 535 ಸ್ಟೂಡೆಂಟ್ಸ್. ಥರ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ರು ಅಂತ ಈಗ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನು ಮಾಡಕ್ಕೆ ಹೇಳಿದರೆ, ಎ ಕ್ವೆಶನಲ್ಲಿ ಪ್ರಿಪೇರ್ ಅ ಪಿಕ್ಟೋಗ್ರಾಫ್ ಆಫ್ ಸ್ಟೂಡೆಂಟ್ಸ್ ಯೂಸಿಂಗ್ ಒನ್ ಸಿಂಬಲ್ ಟು ರೆಪ್ರೆಸೆಂಟ್ 100 ನಂಬರ್ ಆಫ್ ಸ್ಟೂಡೆಂಟ್. ಇಲ್ಲಿ ನಾವು ಒಂದು ಫಿಗರ್ನ ಏನು 10 ಆನಿಮಲ್ಸ್ ಅಂತ ತಗೊಂಡ್ವಿ, ಇಲ್ಲಿ ಒಂದು ಫಿಗರ್ನ 100 ಸ್ಟೂಡೆಂಟ್ಸ್ ಅಂತ ತಗೋಬೇಕು. ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್. ಫಸ್ಟ್ ಲೆಟ್ ಅಸ್ ಡ್ರಾ ಎ ಪಿಕ್ಟೋಗ್ರಾಫ್. ಪಿಕ್ಟೋಗ್ರಾಫ್ನ ಬರೆಯೋಣ. ಪಿಕ್ಟೋಗ್ರಾಫಲ್ಲಿ ಏನೇನು ಬರಿಬೇಕು? ಒಂದು ಇಯರ್, ಇನ್ನೊಂದು ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಇಯರ್ ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಯಾವ ಇಯರಿಗೆ ಹೋಗ್ತೀರಾ? ಫಸ್ಟ್ 1996. So each symbol represents 100 number of students. One symbol 100 students na represent ಮಾಡುತ್ತೆ. ಸೊ ಇದೇ ಬೇಸಿಸ್ ಮೇಲೆ ಆನ್ಸರ್ ಮಾಡ್ತಾ ಹೋಗೋಣ. 1996 ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದೆ? 400. ಸೊ 400 ಈಚ್ ಸಿಂಬಲ್ ರೆಪ್ರೆಸೆಂಟ್ 100 ಅಂದರೆ 400 ಡಿವೈಡೆಡ್ ಬೈ 100 ಮಾಡಿರಿ. ಎಷ್ಟು ಸಿಂಬಲ್ನ ಬರೀಬೇಕು? 4 ಸಿಂಬಲ್ಸ್. ಸೊ ಡಿವೈಡ್ ಮಾಡಿದಾಗ ನಮಗೆ 4 ಬಂತು. ಸೊ 4 ಸಿಂಬಲ್ಸ್ನ ಬರಿತೀರಾ ನೋಡಿ. 1 ಸಿಂಬಲ್ ಅಂದರೆ 100, 100, 200, 300, 400. ಸೊ 1996 ಅಲ್ಲಿ 400. 1998 ಅಲ್ಲಿ 535 ಇದೆ. ಸೊ 500 ಆಗಬೇಕು ಅಂದರೆ ಇದು 100, 200, 300, 400, 500. ಬಟ್ 600 ಇದ್ರೆ 6 ಸಿಂಬಲ್ಸ್ ಬರೀತಿದ್ವಿ. 535 ಇದೆ ಅಂದರೆ 500 ಫುಲ್ ಬರೆದು ಇನ್ನು ನಾವು ಹಾಫ್ ಸಿಂಬಲ್ನ ಬರಿತೀವಿ. ಇನ್ಕಂಪ್ಲೀಟ್ ಸಿಂಬಲ್ ಅಂತ ಇರ್ತೀವಿ. ಸೊ 500ಗಿಂತ ಜಾಸ್ತಿ ಇದು 600ಗಿಂತ ಲೆಸ್ಸರ್ ಇದ್ದಾಗ ನಾವು ಇನ್ಕಂಪ್ಲೀಟ್ ಸಿಂಬಲ್ಸ್ನ ಬರಿತೀವಿ. ಈಸ್ ದ ಕ್ಲಿಯರ್? ನೆಕ್ಸ್ಟ್ 2000ಅಲ್ಲಿ 472 ಇದೆ. ಆಗಲೂ ಅಷ್ಟೇ 100, 200, 300, 400, 72. 72 means it is less than 500, greater than 400. ಸೊ ಆಗ ಕೂಡ ನಾವು ಇನ್ಕಂಪ್ಲೀಟ್ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ 2002ನಲ್ಲಿ 600 ಇದೆ. 600 ಮೀನ್ಸ್ ಕಂಪ್ಲೀಟ್ ರೌಂಡ್ ಫಿಗರ್ ಇದೆ. ಸೊ ನಾವು 6 ಫಿಗರ್ಸಿಂದ ರೆಪ್ರೆಸೆಂಟ್ ಮಾಡ್ಬೋದು. 100, 200, 300, 400, 500, 600. ನೆಕ್ಸ್ಟ್ 2004ಅಲ್ಲಿ 623. ಅಬ್ಸರ್ವ್ ಮಾಡಿ, 100, 200, 300, 400, 500, 600 ಆಯಿತು. 623 ಇಟ್ ಇಸ್ ಲೆಸ್ ದ್ಯಾನ್ 700 ಅಲ್ವಾ? ಈಗೂ ಕೂಡ ನಾವು ಇನ್ಕಂಪ್ಲೀಟ್ ಸಿಂಬಲ್ನ ಬರಿತೀವಿ. ಈಸ್ ದಿಸ್ ಕ್ಲಿಯರ್? ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ಪಿಕ್ಟೋಗ್ರಾಫ್. ಸೊ ಈಗ ಲೆಟ್ಸ್ ಆನ್ಸರ್ ಎ ಆ್ಯಂಡ್ ಬಿ ಕ್ವೆಶನ್. ಎ, ಹೌ ಮೆನಿ ಸಿಂಬಲ್ಸ್ represents total number of students in the year 2002. 2002ನಲ್ಲಿ ಎಷ್ಟು ಸಿಂಬಲ್ಸ್ ರೆಪ್ರೆಸೆಂಟ್ ಮಾಡಿದ್ದೀವಿ ನಾವು? 2, 4, 6. ಸೊ ಹೇಗೆ ಆನ್ಸರ್ 6 ಸಿಂಬಲ್ಸ್. ನೆಕ್ಸ್ಟ್ ಬಿಗೆ, ಹೌ ಮೆನಿ ಸಿಂಬಲ್ಸ್ ರೆಪ್ರೆಸೆಂಟ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಇಯರ್ 1998. ಸೊ 1998ಅಲ್ಲಿ ಏನಿದೆ? 5 ಸಿಂಬಲ್ಸು ಕಂಪ್ಲೀಟ್ ಇದೆ ಆ್ಯಂಡ್
1 ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. 5 ಕಂಪ್ಲೀಟ್ ಸಿಂಬಲ್ಸ್, 5 complete and 1 incomplete. Is this clear? And this is a solution for A. And capital B question, prepare the another pictograph of students using any other symbol each representing 50 students. Which pictograph do you find more informative? ಅಂದರೆ ಯಾವುದಾದ್ರೂ ಒಂದು ಸಿಂಬಲ್ನ ಇಲ್ಲಿ ಹೆಂಗೆ ನಾವು 100 ಸ್ಟೂಡೆಂಟ್ಸಿಗೆ ರೆಫರ್ ಮಾಡಿದ್ದೀವೋ ನೀವು ಅದೇ ಥರನೇ ಇನ್ನೊಂದು ಪಿಕ್ಟೋಗ್ರಾಫ್ನ ರೆಡಿ ಮಾಡಿ ಒಂದು ಸಿಂಬಲ್ನ 50 ಸ್ಟೂಡೆಂಟ್ಸ್ ಅಂತ ತಗೊಳ್ರಿ. ಸೊ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಈ ಕಡೆ ಬರೀತೀನಿ. ನಂಬರ್ ಆಫ್ ಸ್ಟೂಡೆಂಟ್ಸ್, ಒಂದು ಪಿಕ್ಟೋಗ್ರಾಫ್ ಅಂದರೆ 100 ಸ್ಟೂಡೆಂಟ್ಸ್. ಇಸ್ ದಿಸ್ ಕ್ಲಿಯರ್? ಸೊ ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ 9.2. ಲೆಟ್ಸ್ ಟೇಕ್ 9.3. ಸೊ ಇದರಲ್ಲಿ ಬಾರ್ ಗ್ರಾಫ್ನ ರೆಪ್ರೆಸೆಂಟ್ ಮಾಡ್ತಿದ್ವಿ. ನೀವು ಇಲ್ಲಿ ಫಿಗರ್ನ ಅಬ್ಸರ್ವ್ ಮಾಡ್ತಿರ್ಬೋದು. ಇಟ್ ಈಸ್ ರೆಪ್ರೆಸೆಂಟಿಂಗ್ ಬಾರ್ ಗ್ರಾಫ್. ಏನು ಬಾರ್ ಗ್ರಾಫ್ ಅಂದರೆ? ಸೊ ಬಾರ್ ಗ್ರಾಫ್ ಅಂದರೆ ಒಂದು ಇನ್ಫಾರ್ಮೇಷನ್ನ ಒಂದು ಗ್ರಾಫ್ ಶೀಟಲ್ಲಿ ಕೊಡೋ ಅಂಥದ್ದು. ಇಟ್ ಈಸ್ ಇನ್ ಡಾಟಾ ಈಸ್ ಪ್ಲಾಟೆಡ್ ಇನ್ ದ ರೆಕ್ಟ್ಯಾಂಗ್ಯುಲರ್ ಶೇಪ್. ಈ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಪ್ಲಾಟ್ ಮಾಡೋ ಅಂಥ ಡಾಟಾನ ಏನಂತ ಹೇಳ್ತೀವಿ? ಬಾರ್ ಗ್ರಾಫ್ ಅಂತ ಹೇಳ್ತೀವಿ. ನೀವು ಅಬ್ಸರ್ವ್ ಮಾಡಿರ್ಬೋದು ಅಲ್ಲಿ ಗ್ರಾಫ್ಸ್ ಎಲ್ಲ ಏನಾಗಿದೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ. ಇದಕ್ಕೆ ನಾವು ಗ್ರಾಫ್ ಶೀಟ್ನ ಯೂಸ್ ಮಾಡ್ತೀವಿ. ಗ್ರಾಫ್ ಶೀಟ್ನ ಯೂಸ್ ಮಾಡಿ ಬರೆಯೋದ್ರಿಂದ ಬಾರ್ ಗ್ರಾಫ್ ಅಂತ ಹೇಳ್ತೀವಿ. ಇಸ್ ದಿಸ್ ಕ್ಲಿಯರ್? ಸೊ ಈಗ ಒಂದು ಗ್ರಾಫ್ ಅಂತ ಹೇಳಿದ್ಮೇಲೆ ಒಂದು ಸ್ಕೇಲ್ ಅಂತ ಇರುತ್ತೆ. ಗ್ರಾಫ್ನ ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಲೈನ್ಸ್ ಇರುತ್ತೆ. ಸೊ ಅದಕ್ಕೆ ಸ್ಕೇಲ್ ಆಗಿರ್ಬೋದು. ಇದನ್ನ ನಾವು ಹಾರಿಸಾಂಟಲ್ ಆಕ್ಸಿಸ್ನ ಏನಂತ ಹೇಳ್ತೀವಿ? ಎಕ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ವರ್ಟಿಕಲ್ ಆಕ್ಸಿಸ್ನ ವೈ ಆಕ್ಸಿಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್. ದಿಸ್ ಆರ್ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಬಾರ್ ಗ್ರಾಫ್. ಸೊ ಫಸ್ಟ್ ಕ್ವೆಶನ್, the bar graph given alongside shows the amount of wheat purchased by government during the year 1998 and 2002. ಅಂದರೆ 1998 ಇಂದ 2002 ತನಕ ಎಷ್ಟು ವೀಟ್ನ ಪರ್ಚೇಸ್ ಮಾಡಿದೆ ಗೌರ್ಮೆಂಟ್. ಏನು ಮಾಡುತ್ತೆ? ಫಾರ್ಮರ್ಸ್ ಬೆಳೆದಿರೋ ವೀಟ್ನ ಪರ್ಚೇಸ್ ಮಾಡುತ್ತೆ. ಸೊ ಯಾವ್ಯಾವ ಇಯರಲ್ಲಿ ಎಷ್ಟು ವೀಟ್ನ ಪರ್ಚೇಸ್ ಮಾಡಿದೆ ಅಂತ ಬಾರ್ ಗ್ರಾಫಿಂದ ತೋರಿಸಿದ್ದಾರೆ. ರೀಡ್ ದ ಬಾರ್ ಗ್ರಾಫ್ ಆ್ಯಂಡ್ ರೈಟ್ ಡೌನ್ ಯುವರ್ ಅಬ್ಸರ್ವೇಷನ್ಸ್. ಆ ಬಾರ್ ಗ್ರಾಫ್ನ ರೀಡ್ ಮಾಡಿ ನಾವು ಏನೇನು ಅಬ್ಸರ್ವ್ ಮಾಡಿದ್ವಿ ಅಂತ ಬರೀತಾ ಹೋಗ್ಬೇಕು. ಇನ್ ವಿಚ್ ಇಯರ್ ವಾಸ್ ದ ವೀಟ್ ಪ್ರೊಡಕ್ಷನ್ ಈಸ್ ಮ್ಯಾಕ್ಸಿಮಮ್? ಯಾವ ಇಯರಲ್ಲಿ ವೀಟ್ ಪ್ರೊಡಕ್ಷನ್ ಮ್ಯಾಕ್ಸಿಮಮ್ ಇದೆ ನೋಡಿ? 30 ಮ್ಯಾಕ್ಸಿಮಮ್ ಇದೆ. 30 ಯಾವ ಇಯರಲ್ಲಿದೆ? ದಟ್ ಈಸ್ 2002. ಫಾರ್ ಎ ಕ್ವೆಶನ್ ಆನ್ಸರ್ ಈಸ್ 2002. ಯಾಕೆ 2002 ಅಂದರೆ ಆ ಇಯರಲ್ಲಿ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆಗಿರೋದು. ಎಷ್ಟಾಗಿದೆ? 30. ಅಲ್ಲಿ ನೋಡ್ರಿ ವೈ ಆಕ್ಸಸ್ನ ಅಬ್ಸರ್ವ್ ಮಾಡ್ರಿ. ವೀಟ್ ಇನ್ 1000 ಟನ್ಸ್ ಅಂದರೆ ಒಂದು ಅವ್ರು ಕೊಟ್ಟಿರೋದು 1000 ಟನ್ಸಲ್ಲಿ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಇಟ್ ಈಸ್ 30,000 ಟನ್ಸ್. ಎಷ್ಟು ಪ್ರೊಡಕ್ಷನ್ ಆಗಿದೆ ಅಂತ ಕೇಳಿದ್ರೆ 30,000 ಟನ್ಸ್ ಅಂತ ಹೇಳ್ತಿದ್ವಿ. ಅವ್ರು ಜಸ್ಟ್ ಕೇಳಿರೋದು ಇನ್ ಯಾವ ಇಯರಲ್ಲಿ, ಇನ್ ವಿಚ್ ಇಯರ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಜಸ್ಟ್ ಟೆಲ್ ವಿಚ್ ಇಯರ್, ದಟ್ ಈಸ್ 2002. ಆ್ಯಂಡ್ ಬಿ, ದ ವೀಟ್ ಪ್ರೊಡಕ್ಷನ್ ಈಸ್ ಮಿನಿಮಮ್. ಯಾವ ಇಯರ್ಲಿ ವೀಟ್ ಪ್ರೊಡಕ್ಷನ್ ಮಿನಿಮಮ್ ಇದೆ? ದಟ್ ಈಸ್ 15,000 ಇರೋದು. ದಟ್ ಈಸ್ ದ ಇಯರ್ ಇನ್ 1998. 1998 ಅಲ್ಲಿ ತುಂಬ ಕಡಿಮೆ ಪ್ರೊಡಕ್ಷನ್ ಆಗಿದೆ. ಈಸ್ ದಿಸ್ ಕ್ಲಿಯರ್? ಸೊ ಇದರಲ್ಲಿ ಜಸ್ಟ್ ಬಾರ್ ಗ್ರಾಫ್ನ ಅಬ್ಸರ್ವ್ ಮಾಡಿದರೆ ಯು ಕ್ಯಾನ್ ಆನ್ಸರ್ ಆಲ್ ದ ಕ್ವೆಶನ್. ಆ್ಯಂಡ್ second question, observe this bar graph which is showing the sale of shirts in a ready-made shop from Monday to Saturday. ಅಂದರೆ ಆ ಬಾರ್ ಗ್ರಾಫಲ್ಲಿ ಏನೇನು ಕೊಟ್ಟಿದ್ದಾರೆ? ಮಂಡೇ ಟು ಸಾಟರ್ಡೆ ನಂಬರ್ ಆಫ್ ಶರ್ಟ್ಸ್ ಸೋಲ್ಡ್. ಎಷ್ಟು ಮಂಡೇ ಎಷ್ಟು ಶರ್ಟ್ಸ್ ಸೇಲ್ ಆಗುತ್ತೆ, ಟ್ಯೂಸ್ಡೇ ಎಷ್ಟು ಶರ್ಟ್ ಸೇಲ್ ಆಗುತ್ತೆ ಅಂತ ಯಾವ್ಯಾವ ಡೇದು ಸೇಲ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಸೇಲ್ ಆಫ್ ಶರ್ಟ್ಸ್ ಇನ್ ರೆಡಿಮೇಡ್ ಶಾಪ್ ಫ್ರಮ್ ಮಂಡೇ ಟು ಸಾಟರ್ಡೆ. ನಾವು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಗಿವನ್ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗ್ತೀವಿ. ಎ, ವಾಟ್ ಇನ್ಫಾರ್ಮೇಷನ್ ಡಸ್ ದ ಎಬೋವ್ ಬಾರ್ ಗ್ರಾಫ್ ಗಿವ್? ಆ ಬಾರ್ ಗ್ರಾಫಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದೆ? ಇಟ್ ಈಸ್ ಇನ್ ದ ಕ್ವೆಶನ್ ಓನ್ಲಿ. ದ ಬಾರ್ ಗ್ರಾಫ್ ಗಿವ್ಸ್ ದ ಸೇಲ್ ಆಫ್ ಶರ್ಟ್ಸ್ ಇನ್ ಎ ರೆಡಿಮೇಡ್ ಶಾಪ್. ಏನು ಗ್ರಾಫಲ್ಲಿ ಏನು ರೆಪ್ರೆಸೆಂಟ್ ಮಾಡಿದ್ದಾರೆ? ಸೇಲ್ ಆಫ್ ಶರ್ಟ್ಸ್ ಇನ್ ರೆಡಿಮೇಡ್ ಶಾಪ್. ಎಲ್ಲ ಕ್ವೆಶನಲ್ಲೇ ಆನ್ಸರ್ ಇದೆ.
ಆ ಸೆಂಟೆನ್ಸ್ ಅಲ್ಲೇ ಇದೆ ಅಲ್ವಾ, ದ ಸೇಲ್ ಆಫ್ ಶರ್ಟ್ಸ್ in ready-made shop from Monday to Saturday. ಈ ಇನ್ಫಾರ್ಮೇಶನ್ ನಾವು ತಿಳ್ಕೊಬೋದು ಬಾರ್ಗ್ರಾಫ್ ಇಂದ. ನೆಕ್ಸ್ಟ್ ಬಿ, what is the scale chosen on the horizontal representation number of shirts? See, ಗ್ರಾಫ್ ಅಲ್ಲಿ ನಾವು ಇದನ್ನ ಹಾರಿಸಾಂಟಲ್ ಆಕ್ಸಿಸ್ ಅಂತ ಹೇಳ್ತೀವಿ, ಇದನ್ನ ವರ್ಟಿಕಲ್ ಆಕ್ಸಿಸ್ ಅಂತ ಹೇಳ್ತೀವಿ. ಹಾರಿಸಾಂಟಲ್ ಅಲ್ಲಿ ಏನು ಸ್ಕೇಲ್ ಚೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ನಿಮಗೆ ಗ್ರಾಫ್ನ ಕಾರ್ನರ್ ಅಲ್ಲಿ ಕೊಟ್ಟಿದ್ದಾರೆ, ದಟ್ ಇಸ್ 1 ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು 5 ಶರ್ಟ್ಸ್. ಆ ಗ್ರಾಫ್ನ ನಾವು ಕಾರ್ನರ್ ಅಲ್ಲಿ ಇದನ್ನ ಏನು ಬರೀತೀವಲ್ಲ, ಇದನ್ನ ನಾವೇನಂತ ಹೇಳ್ತೀವಿ, ಸ್ಕೇಲ್ ಚೂಸನ್ ಅಂತ ಹೇಳ್ತೀವಿ. ಅಲ್ಲಿ ಹಾರಿಸಾಂಟಲ್ ಅಂತ ಕೇಳಿದ್ದಾರೆ. ಹಾರಿಸಾಂಟಲ್ ಅಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ನಂಬರ್ ಆಫ್ ಶರ್ಟ್ಸ್ ಸೋಲ್ಡ್. ಸೊ ಏನ್ ಗಿವನ್ ಸ್ಕೇಲ್ 1 ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು 5 shirts. Next, C, on which day were maximum number of shirts sold and how many shirts sold on that day? ಯಾವ ಡೇನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಶರ್ಟ್ ಸೇಲ್ ಆಗಿದೆ, ದಟ್ ಈಸ್ ಆನ್ ಸಾಟರ್ಡೇ. ಫ್ರೈಡೇ ಆದಮೇಲೆ ಇದೆ ಸಾಟರ್ಡೇ. ಇನ್ ವಿಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಶರ್ಟ್ ಸೋಲ್ಡ್, ಹೌ ಮಚ್ ಅಂತ ಕೇಳ್ತಿದ್ದಾರೆ. ಎಷ್ಟು ಸೇಲ್ ಆಗಿದೆ ಸಾಟರ್ಡೇ, ಎಷ್ಟು ಸೇಲ್ ಆಗಿದೆ, ದಟ್ ಈಸ್ 60. ಅಬ್ಸರ್ವ್ ದ ಗ್ರಾಫ್, ದಟ್ ಈಸ್ ಹೌ ಮಚ್ ಈಸ್ ದ total number of shirts sold, that is 60. Next, D, on which day were minimum number of shirts ಯಾವ ಡೇ ಸೇಲ್ ಆಗಿದೆ, that is Tuesday ನಲ್ಲಿ 10 shirts ಸೇಲ್ ಆಗಿದೆ. So that is the minimum number of shirts sold. Next, E, how many shirts were sold on Thursday? ಥರ್ಸ್ಡೇ ಅಲ್ಲಿ ನಾವು ಹಾರಿಸಾಂಟಲ್ ಆಕ್ಸಿಸ್ನ ಕರೆಕ್ಟಾಗಿ ಡೌನಿಗೆ ಬಂದರೆ ಅದು ಎಲ್ಲಿರುತ್ತೆ, 35. ಸೊ 35, ಹೌ ಮೆನಿ ಶರ್ಟ್ಸ್ ವರ್ ಸೋಲ್ಡ್ ಆನ್ ಥರ್ಸ್ಡೇ ಅಂತ ಹೇಳಿದರೆ, ಥರ್ಸ್ಡೇ ಎಷ್ಟು ಸೇಲ್ ಆಗಿರುತ್ತೆ, ದಟ್ ಈಸ್ 35. ಸೊ ನಾವು ಗ್ರಾಫಲ್ಲಿ ಆ ಹಾರಿಸಾಂಟಲ್ ಲೈನಿಂದ ಕರೆಕ್ಟಾಗಿ ನೋಡಿಕೊಂಡು ಮಾಡ್ತಾ ಹೋಗ್ಬೇಕು. ಈಸ್ ದ ಕ್ಲಿಯರ್? ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವೆಶನ್. ಲೆಟ್ಸ್ ಗೋ ಫಾರ್ ಥರ್ಡ್ ಕ್ವೆಶನ್. ಅಬ್ಸರ್ವ್ ದಿಸ್ ಬಾರ್ ಗ್ರಾಫ್ which shows the marks obtained by Aziz in half-yearly examination in different subjects. ಏನು ಕೊಟ್ಟಿದ್ದಾರೆ, ಅಬ್ಸರ್ವ್ ದಿಸ್ ಬಾರ್ ಗ್ರಾಫ್ ವಿಚ್ ಶೋಸ್, ಏನು ತೋರಿಸ್ತಾ ಇದೆ, ಮಾರ್ಕ್ಸ್ ಒಬ್ಟೇನ್ಡ್ ಬೈ ಅಜೀಸ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ. ಹಾಫ್ ಇಯರ್ಲಿ ಎಕ್ಸಾಮಿನೇಷನ್ ಅಂದರೆ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ ಅವನು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಅನ್ನೋ ಇನ್ಫಾರ್ಮೇಷನ್ ನಮಗೆ ಬಾರ್ ಗ್ರಾಫ್ ಕೊಡ್ತಾ ಇದೆ. ಆ್ಯಂಡ್ ಆನ್ಸರ್ ದ ಗಿವನ್ ಕ್ವೆಶನ್ಸ್. ಸೊ ಗಿವನ್ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗೋಣ. ನೋಡಿರಿ, ಹಾರಿಸಾಂಟಲ್ ಆಕ್ಸಿಸಲ್ಲಿ ಸಬ್ಜೆಕ್ಟ್ಸ್ ಇದೆ, ವರ್ಟಿಕಲ್ ಅಲ್ಲಿ ಮಾರ್ಕ್ಸ್ ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 80 ಮಾರ್ಕ್ಸ್ ಆಗಿದೆ. ಸ್ಕೇಲ್ ರೈಟ್ ಸೈಡ್ಗೆ ಸ್ಕೇಲ್ ಕೊಟ್ಟಿದ್ದಾರೆ, ದಟ್ ಇಸ್ 1 ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು 10 ಮಾರ್ಕ್ಸ್. ಆ 10 ಮಾರ್ಕ್ಸ್ 1 ಯೂನಿಟ್ ಲೆಂತ್. 1 ಯೂನಿಟ್ ಲೆಂತ್ ಮೀನ್ಸ್ ಗ್ರಾಫಲ್ಲಿ ನಮಗೆ ಈ ಥರ ಡಾರ್ಕ್ ಲೈನ್ಸ್ ಇರುತ್ತೆ. ಆ ಡಾರ್ಕ್ ಲೈನ್ಸ್ ಮೀನ್ ದಟ್ ಇಸ್ 1 ಯೂನಿಟ್ ಲೆಂತ್ ಆರ್ 1 ಸೆಂಟಿಮೀಟರ್ ಅಂತಲೂ ಹೇಳ್ಬೋದು. ಆ ಒಂದು ಬಾಕ್ಸ್ ನಮಗೇನು ಇಂಡಿಕೇಟ್ ಮಾಡುತ್ತೆ, 10 ಮಾರ್ಕ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಕ್ವೆಶನ್. ಲೆಟ್ಸ್ ಗೋ ಥ್ರೂ ದ A question. ವಾಟ್ ಇನ್ಫಾರ್ಮೇಷನ್ ಡಸ್ ದ ಬಾರ್ ಗ್ರಾಫ್ ಗಿವ್? ಸೊ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದೆ ನಮಗೆ ಬಾರ್ ಗ್ರಾಫ್? ದ ಮಾರ್ಕ್ಸ್ ಒಬ್ಟೇನ್ಡ್ ಬೈ ಅಜೀಸ್ ಇನ್ ಹಾಫ್ ಇಯರ್ಲಿ ಎಕ್ಸಾಮಿನೇಷನ್. ಹಾಫ್ ಇಯರ್ಲಿ ಎಕ್ಸಾಮಿನೇಷನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಅನ್ನೋ ಇನ್ಫಾರ್ಮೇಷನ್ನ ನಮಗೆ ಬಾರ್ ಗ್ರಾಫ್ ಕೊಡ್ತಾ ಇದೆ. ಸೊ ಲೆಟ್ಸ್ ರೈಟ್ ದ ಆನ್ಸರ್. Marks obtained by Aziz. Marks obtained by Aziz in half yearly examination. ಹಾಫ್ ಇಯರ್ಲಿ ಎಕ್ಸಾಮಿನೇಷನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಅನ್ನೋ ಇನ್ಫಾರ್ಮೇಷನ್ ಬಾರ್ ಗ್ರಾಫ್ ಕೊಡ್ತಾ ಇದೆ ನಮಗೆ. ಆ್ಯಂಡ್ ಯು ಕ್ಯಾನ್ ಸೇ ಇನ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆಲ್ಸೋ. ಬಿ,
ನೇಮ್ ದ ಸಬ್ಜೆಕ್ಟ್ ಇನ್ ವಿಚ್ ಆಸ್ ಎ ಸ್ಕೋರ್ಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಯಾವ ಸಬ್ಜೆಕ್ಟಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೊಂಡಿದ್ದಾನೆ, ದಟ್ ಈಸ್ ಇನ್ ಹಿಂದಿನಲ್ಲಿ ಅವನಿಗೆ 80 ಮಾರ್ಕ್ಸ್ ಬಂದಿದೆ. ಇನ್ನು ಎಲ್ಲ ಸಬ್ಜೆಕ್ಟ್ಸಲ್ಲೂ ಬಿಲೋ 80 ಇದೆ. ಸೊ ಯು ಕ್ಯಾನ್ ಸೇ ಇನ್ ಹಿಂದಿ ಹಿ ಗಾಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. Next, see, name the subject in which he has scored minimum number of marks. ಯಾವ ಸಬ್ಜೆಕ್ಟಲ್ಲಿ ಮಿನಿಮಮ್ ನಂಬರ್ ಆಫ್ ಮಾರ್ಕ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಮಿನಿಮಮ್ ನಂಬರ್ ಆಫ್ ಮಾರ್ಕ್ಸ್ ಇರೋದು ದಟ್ ಈಸ್ ಇನ್ ಸೋಷಿಯಲ್ ಸ್ಟಡೀಸ್. ಎಷ್ಟು ಅಂತ ಕೇಳಿಲ್ಲ, ಯಾವ ಸಬ್ಜೆಕ್ಟ್ ಅಂತ ಕೇಳಿದರೆ ದಟ್ ಈಸ್ ಇನ್ ಸೋಷಿಯಲ್ ಸ್ಟಡೀಸ್. ಆ್ಯಂಡ್ ವಿ ಹ್ಯಾವ್ ಒನ್ ಮೋರ್ ಕ್ವೆಶನ್ ದಟ್ ಈಸ್ ಇ. ಸ್ಟೇಟ್ ದ ನೇಮ್ ಆಫ್ ದ ಸಬ್ಜೆಕ್ಟ್ಸ್ ಆ್ಯಂಡ್ ಮಾರ್ಕ್ಸ್ ಒಬ್ಟೇನ್ ಇನ್ ಈಚ್ ಆಫ್ ದೆಮ್. ಇಲ್ಲಿ ಡಿಸ್ಪ್ಲೇ ಆಗಿಲ್ಲ, ಅವ್ರು ನಮಗೇನು ಹೇಳ್ತಿದ್ದಾರೆ, ಈ ಕ್ವೆಶನಲ್ಲಿ ಆಲ್ ಸಬ್ಜೆಕ್ಟ್ಸ್ನ ಮೆನ್ಷನ್ ಮಾಡಿ ಯಾವುದಾದ್ರಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಬರೀಲಿಕ್ಕೆ ಹೇಳಿದ್ದಾರೆ. ಫಸ್ಟ್ ಕನ್ನಡ, ಇಂಗ್ಲೀಷ್, ಎಷ್ಟು ಸಬ್ಜೆಕ್ಟ್ ಇದೆ ಅದಷ್ಟು ನೇಮ್ ಬರ್ಕೊಳ್ಳೋಣ. ಕನ್ನಡ, ಇಂಗ್ಲೀಷ್, ಕನ್ನಡ ಇದೆನಾ, ಇಲ್ಲ ಸಾರಿ, ಹಿಂದಿ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್. ಸೊ ಹಿಂದಿನಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ, ದಟ್ ಈಸ್ 80. ಇಂಗ್ಲೀಷಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ, 60. ಮ್ಯಾಥ್ಸಲ್ಲಿ ಸ್ಕೋರ್ ಮಾಡಿರೋವಂಥದ್ದು 70 ಮಾರ್ಕ್ಸ್. ಸೊ ಬಾರ್ ಗ್ರಾಫ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ. ಸೈನ್ಸ್ 50 ಆ್ಯಂಡ್ ಸೋಷಿಯಲ್ ಸ್ಟಡೀಸಲ್ಲಿ 40 ಮಾರ್ಕ್ಸ್ ತೊಗೊಂಡಿದ್ದಾರೆ. ಸೊ ದಿಸ್ ಇಸ್ ದ marks obtained in all the subjects. Is this clear? So this is the solution for exercise 9.3. ಈ ಬಾರ್ ಗ್ರಾಫ್ ಕೊಟ್ಟಾಗ, ಪಿಕ್ಟೋಗ್ರಾಫ್ನ ಕೊಟ್ಟಾಗ ಆನ್ಸರ್ ಮಾಡೋದು ತುಂಬ ಈಸಿನ, ಎಲ್ಲ ಆನ್ಸರ್ಸ್ ಅಲ್ಲೇ ಇರುತ್ತೆ, ಜಸ್ಟ್ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡ್ತಾ ಹೋಗ್ಬೇಕು. ಇಸ್ ದಿಸ್ ಕ್ಲಿಯರ್? ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಎಕ್ಸಸೈಸ್, ದಟ್ ಈಸ್ ಎಕ್ಸಸೈಸ್ 9.4. So I'll read the question. A survey of 120 school students was done to find which activity is preferred to do in their free time. Draw a bar graph to illustrate the above data taking scale of 1 unit length is equals to 5 students and which activity is preferred by most of the students ಅಂತ ಕೇಳ್ತಿದ್ದಾರೆ. ಸೊ ಈ ಸರ್ವೆ ಆಫ್ 120 ಸ್ಕೂಲ್ ಸ್ಟೂಡೆಂಟ್ಸ್, 120 ಸ್ಕೂಲ್ ಸ್ಟೂಡೆಂಟ್ಸ್ದು ಒಂದು ಸರ್ವೆ ಇರುತ್ತೆ. ಅದರಲ್ಲಿ ಏನು ಹೇಳ್ತಿದ್ದಾರೆ, ಯಾರ್ಯಾರು ಯಾವ್ಯಾವ ಆ್ಯಕ್ಟಿವಿಟಿನ ಪ್ರಿಫರ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಅದ್ರದ್ದು ನಾವು ಬಾರ್ ಗ್ರಾಫ್ನ ಬರೀಬೇಕು. ಸೊ ಐ ಎಕ್ಸ್ಪ್ಲೇನ್ ಹೌ ಟು ಡ್ರಾ ದ ಬಾರ್ ಗ್ರಾಫ್ ಆ್ಯಂಡ್ ಸ್ಕೇಲ್. ದೇ ಆರ್ ಆಲ್ಸೋ ಮೆನ್ಷನ್ 1 ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು 5 ಸ್ಟೂಡೆಂಟ್ಸ್. 1 ಯೂನಿಟ್ ಲೆಂತ್ನ ನಾವೇನಂತ ತಗೋಬೇಕು, 5 ಸ್ಟೂಡೆಂಟ್ಸ್ ಅಂತ ತಗೋಬೇಕು. Or I'll write here assume this is your graph sheet. One unit length is equals to 5 students. X axis ಅಲ್ಲಿ ಏನು ಬರೀಬೇಕು ಅಂದರೆ, this is X axis, that is we will write it as preferred activity. ಆ ಟೇಬಲಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನೇ ಬರೀರಿ, ಪ್ರಿಫರ್ಡ್ ಆ್ಯಕ್ಟಿವಿಟಿ. ಆ್ಯಂಡ್ ಹಿಯರ್ ಯು ಕ್ಯಾನ್ ರೈಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಇಟ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಈಚ್ ಯೂನಿಟ್ ಲೆಂತ್, 1 ಯೂನಿಟ್ ಲೆಂತ್ 5 ಸ್ಟೂಡೆಂಟ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಒಂದೊಂದು ಲೈನನ್ನು ನಾವು 5 ಅಂತ ತಗೋಬೇಕು. 1 ಲೈನ್ 5 ಆದಮೇಲೆ 5 + 5 10 15 20 25 5 ಆ್ಯಡ್ ಮಾಡ್ತಾ ಸ್ಕೇಲ್ ಬರೀತಾ ಹೋಗ್ರಿ. 25 30 35 40 45. 45ಗೆ ಯಾಕೆ ಸ್ಟಾಪ್ ಮಾಡಿದ್ವಿ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ನಮಗೆ 45 ಇದ್ದಾರೆ. ಫಸ್ಟ್ ಏನಿದೆ ಪ್ಲೇಯಿಂಗ್ 45. ಸೊ ಇದು 45 ಇಲ್ಲಿದೆ ನೋಡಿರಿ, ಪ್ಲೇಯಿಂಗ್ ಇಲ್ಲಿ ತನಕ ಬರ್ಕೊಳ್ಳಿ. ಇಟ್ ರೆಪ್ರೆಸೆಂಟ್ಸ್
playing. Next, reading story books. Reading story books ಎಷ್ಟಿದೆ 30. ಸೊ 30 ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವಾ, ಇದನ್ನ you write it as reading story books. Reading story books. Next, watching TV. Watching TV 20 ಇದ್ದಾರೆ. And listening music 10. So you have to, that is listening music. Box ಅಲ್ಲಿ ಬರಿಬೇಕು, listening music. Next we have painting. Painting 15 ಇದೆ. This is painting. ನೋಡ್ರಿ, ಬಾರ್ ಗ್ರಾಫ್ ಬಂದರೆ ಫಸ್ಟ್ ಸ್ಕೇಲ್ ಬರಿತೀವಿ. ಎಕ್ಸ್ ಆಕ್ಸ್ ವೈ ಆಕ್ಸಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಎಕ್ಸ್ ಆಕ್ಸಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಬರಿತೀವಿ. ಅದಾದಮೇಲೆ ಅಲ್ಲಿ ಏನೇನು ಗಿವನ್ ಡಾಟಾ ಇದೆ ಅದ್ರ ಇನ್ಫಾರ್ಮೇಷನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇಸ್ ದಿಸ್ ಕ್ಲಿಯರ್? ಸೊ ದಿಸ್ ಇಸ್ ಅ ಸೊಲ್ಯೂಷನ್. ಆ್ಯಂಡ್ ಒನ್ ಮೋರ್ ಕ್ವೆಶನ್, ವಿಚ್ ಆಕ್ಟಿವಿಟಿ ಈಸ್ ಪ್ರಿಫರ್ಡ್ ಬೈ ಮೋಸ್ಟ್ ಆಫ್ ದ ಸ್ಟೂಡೆಂಟ್? ಯಾವ ಆಕ್ಟಿವಿಟಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಪ್ರಿಫರ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಯಾವ ಆಕ್ಟಿವಿಟಿ? ದಟ್ ಇಸ್ ಮ್ಯಾಕ್ಸಿಮಮ್ ವಿ ಹ್ಯಾವ್ ಇಸ್ 45. ಸೊ ಯು ಕ್ಯಾನ್ ಸೇ playing is preferred by most of the students. Playing is preferred by most of the students. Which activity is preferred? Other than playing anta kelidare. Other than playing means that is 30 students. 30 students refer ಮಾಡ್ತಾ ಇರೋದು ಅದು ಯಾವುದು? ರೀಡಿಂಗ್ ಸ್ಟೋರಿ ಬುಕ್ಸ್. ಸೊ ರೀಡಿಂಗ್ ಸ್ಟೋರಿ ಬುಕ್ಸ್ನ ನೀವೇನು ಹೇಳ್ಬೋದು? ಮೋರ್ ದ್ಯಾನ್ ಪ್ಲೇಯಿಂಗ್. ಪ್ಲೇಯಿಂಗಿಗೆ ಕಂಪೇರ್ ಅದನ್ನು ಬಿಟ್ಟರೆ ನಮಗೆ ರೀಡಿಂಗ್ ಸ್ಟೋರಿ ಬುಕ್ಸೇ ಮ್ಯಾಕ್ಸಿಮಮ್ ಇರೋದು. ಈಸ್ ದಿಸ್ ಕ್ಲಿಯರ್? ಸೊ ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ ಫಸ್ಟ್ ಕ್ವೆಶನ್. ಲೆಟ್ಸ್ ಗೋ ಫಾರ್ ಸೆಕೆಂಡ್ ಕ್ವೆಶನ್. ದ ನಂಬರ್ ಆಫ್ ಮ್ಯಾಥಮ್ಯಾಟಿಕ್ಸ್ ಬುಕ್ಸ್ ಸೋಲ್ಡ್ ಬೈ ಶಾಪ್ಕೀಪರ್ ಆನ್ 6 consecutive days in shown below. Draw a bar graph to represent the above information choosing the scale of your own choice. ಅಂದರೆ ಇಲ್ಲಿ ಸ್ಕೇಲ್ನ ಅವ್ರು ನಮಗೆ ಚೂಸ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ. ಏನು ಇನ್ಫಾರ್ಮೇಷನ್ ಇದೆ ಅಲ್ಲಿ ನಮಗೆ? ನಂಬರ್ ಆಫ್ ಸ್ಟೂಡೆಂಟ್ಸ್, ಸಾರಿ, ನಂಬರ್ ಆಫ್ ಬುಕ್ಸ್ ಸೋಲ್ಡು. ಸಂಡೇ ಎಷ್ಟು ಸೇಲ್ ಆಗಿದೆ, ಮಂಡೇ ಎಷ್ಟು ಸೇಲ್ ಆಗಿದೆ ಅಂತ ನಂಬರ್ ಆಫ್ ಬುಕ್ಸ್ ಸೋಲ್ಡ್ನ ಕೊಟ್ಟಿದ್ದಾರೆ ಆ್ಯಂಡ್ ವೀಕ್ ಡೇಸ್ನ ಕೊಟ್ಟಿದ್ದಾರೆ. ಸೊ ನಾವೇ ಸ್ಕೇಲ್ ಚೂಸ್ ಮಾಡ್ಕೋಬೇಕು. ಸ್ಕೇಲ್ನ ಹೆಂಗೆ ಚೂಸ್ ಮಾಡ್ಕೊಳ್ತೀರಿ ಅಂದರೆ 65, 40, 30, 20, 70 ಈ ಥರ ಇರೋದ್ರಿಂದ ಎಲ್ಲ ಯೂಶಲಿ ಟೆನ್ಸಲ್ಲಿ ಇದೆ. ಸೊ ಏನಂತ ತಗೋಬೋದು ನಾವು ಸ್ಕೇಲ್ನ? 1 unit length is equals to 10 books. ಸೊ ಬುಕ್ಸ್, ನಂಬರ್ ಆಫ್ ಬುಕ್ಸ್ ಸೋಲ್ಡ್ ಇರೋದ್ರಿಂದ ನಾವು ಬುಕ್ಸ್ ಅಂತ ತಗೊಳ್ತೀವಿ. ಬೇರೆ ಸ್ಟೂಡೆಂಟ್ಸ್ ಅಂತ ಕೊಟ್ಟಾಗ ಸ್ಟೂಡೆಂಟ್ಸ್ ಅಂತ ತಗೊಳ್ತೀವಿ. ಸೊ ಈಗ 1 unit length is equals to 1 unit length is equals to, you can take 10 books. ಎಕ್ಸ್ ಆಕ್ಸಿಸ್ ಅಲ್ಲಿ ಏನು ಬರ್ಕೊಳ್ತೀರಾ? ಡೇಸ್. ಆ್ಯಂಡ್ ವೈ ಆಕ್ಸಿಸ್ ಅಲ್ಲಿ ನಂಬರ್ ಆಫ್ ಬುಕ್ಸ್ ಸೋಲ್ಡ್. ನಂಬರ್ ಆಫ್ ಬುಕ್ಸ್ sold. Number of books sold. So Sunday first 1 unit length ಗೆ 10 books ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ. 10, 20, 30, 40. ಸೊ ಈ ಕಡೆ ಔಟ್ಸೈಡ್ ಬರ್ಕೊಳ್ಳೋಣ, ಬರ್ಕೊಳ್ಳೋದಕ್ಕೆ ಈಸಿ. ಟೆನ್, 20, 30, 40, 50, 60, 70. ಸೊ ಮ್ಯಾಕ್ಸಿಮಮ್ 70 ತನಕ ಇದೆ. ಸೊ 70 ತನಕ ಬರ್ಕೊಂಡ್ರೆ ಸಾಕು. ಸೊ ಸಂಡೇ ಎಷ್ಟಿದೆ? 65. ಸೊ ಇದು 60 ಇದೆ, 70 ಇದೆ. 65 ಅಂದರೆ ನಮಗೆ ಎಷ್ಟು ಬರ್ಬೋದು? ಇನ್ ಬಿಟ್ವೀನ್ 60 ಆ್ಯಂಡ್ 70 ಬರುತ್ತೆ. ಸೊ ಇಲ್ಲಿಂದ ತಗೋಬೋದು ನಾವು ಬಾರ್ ಗ್ರಾಫ್ನ. ಸೊ ಇಟ್ ರೆಪ್ರೆಸೆಂಟ್ಸ್ ಸಂಡೇ. ಸಂಡೇ 65 ಇದೆ. ನೆಕ್ಸ್ಟ್
Monday 40 ಇದೆ, so 40 is here. Next, Tuesday 30. Next, Wednesday 50. Wednesday 50. Next, Thursday 20. ಈ ಕರೆಕ್ಟಾಗಿ ಎಕ್ಸಾಕ್ಟ್ ಆ ಲೈನ್ನ ನೋಡಿಕೊಂಡು ಹಾಕ್ತಾ ಹೋಗ್ತೀವಿ. ದಟ್ ಈಸ್ Thursday. Next, Friday 70. ಸೊ ದಟ್ ಈಸ್ ಅ ಮ್ಯಾಕ್ಸಿಮಮ್ ವಿ ಹ್ಯಾವ್, ಮ್ಯಾಕ್ಸಿಮಮ್ 70 ಇದೆ ಅಲ್ವಾ. ಸೊ ಈ ಸ್ಕೇಲ್ನ ರಬ್ ಮಾಡ್ತೀನಿ. ಸೊ 70ಇಂದ ಹಾಕೊಳ್ತೀವಿ. ಯಾವ ಡೇ ಇದೆ? ಫ್ರೈಡೇ. ಸೊ ಕಂಪಲ್ಸರಿ ಸ್ಕೇಲ್ನ ಎಲ್ಲ ಗ್ರಾಫಲ್ಲೂ ಮೆನ್ಷನ್ ಮಾಡಬೇಕು. ಸ್ಕೇಲ್ ಮೆನ್ಷನ್ ಮಾಡಬೇಕು, ಎಕ್ಸ್ ಆಕ್ಸಿಸ್ ಮೆನ್ಷನ್ ಮಾಡಬೇಕು, ವೈ ಆಕ್ಸಿಸ್ ಮೆನ್ಷನ್ ಮಾಡಬೇಕು, ಆ್ಯಂಡ್ ಗ್ರಾಫು ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಮೆನ್ಷನ್ ಮಾಡಬೇಕು. ದಿಸ್ ಆರ್ ಕಂಪಲ್ಸರಿ. ಆ್ಯಂಡ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. Following table shows the number of bicycles manufactured in a factory during the year 1998 to 2002 and illustrate this data using bar graph. Choose the sale of your choice. ಸೊ ನಮಗೆ ಚಾಯ್ಸಿಗೆ ಇರೋವಂಥ ಸ್ಕೇಲ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಸೊ ಇಲ್ಲೂ ಅಷ್ಟೇ ಬಾರ್ ಗ್ರಾಫ್ನ ಡ್ರಾ ಮಾಡಬೇಕು. ಹೆಂಗೆ ಡ್ರಾ ಮಾಡ್ತೀರಾ? 100, 200, 300 ಅದೇ ಯು ಕ್ಯಾನ್ ಟೇಕ್ 1 ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು 100 ಅಂತ ಆದರೂ ತಗೋಬೋದು, ಆರ್ 1 ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು 200 ಆದ್ರೂ ತಗೋಬೋದು. ಇಟ್ಸ್ ಯುವರ್ ಚಾಯ್ಸ್. ಗ್ರಾಫ್ ತುಂಬ ದೊಡ್ಡದಾಗಿದ್ದರೆ 100 ಅಂತ ತಗೋಬೋದು, ಚಿಕ್ಕದಾಗಿದ್ದರೆ 200 ಅಂತ ತಗೋಬೋದು. ಸೊ 200 ತಗೊಂಡ್ರೆ ಚಿಕ್ಕದಾಗುತ್ತೆ ಗ್ರಾಫು, 100 ತಗೊಂಡ್ರೆ ದೊಡ್ಡದಾಗುತ್ತೆ. ಸೊ ಇಟ್ಸ್ ಯುವರ್ ಚಾಯ್ಸ್. 1 ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು, ನಾನು 200 ತಗೊಳ್ತೀನಿ. 1 ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು 200. ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ನಂಬರ್ ಆಫ್ ಬೈಸಿಕಲ್ಸ್ ಮ್ಯಾನುಫ್ಯಾಕ್ಚರ್. ಸೊ 200 ಬೈಸಿಕಲ್ಸ್ ಮ್ಯಾನುಫ್ಯಾಕ್ಚರ್ಡ್. ಸೊ ಅಲ್ಲಿ ಏನು ಡಾಟಾ ಇರುತ್ತೆ ಅದನ್ನೇ ಬರ್ಕೊಳ್ತೀವಿ. 200 bicycles manufactured. And let's write x-axis and y-axis. So x-axis ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ? yours. And y-axis ಅಲ್ಲಿ number of bicycles manufactured. Number of bicycles manufactured. Number of bicycles manufactured. So observe 200 ಅಂತ ತಗೊಳ್ತೀವಿ ಸ್ಕೇಲ್ನ. ಸೊ ಹಿಯರ್ 200 ಅಂದರೆ 200 ಆದಮೇಲೆ 200ಗೆ ಪ್ಲಸ್ 200ನ ಆ್ಯಡ್ ಮಾಡಬೇಕು. ಎಷ್ಟಾಗುತ್ತೆ? 400 ಪ್ಲಸ್ 200 600, 800, 1000 and 1200. So this is the y-axis. What we are represented here? Number of bicycles manufactured. ಈಗ 1998 ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ನಂಬರ್ ಆಫ್ ಬೈಸಿಕಲ್ಸ್ ಮ್ಯಾನುಫ್ಯಾಕ್ಚರ್ಡ್ 800. ಸೊ 800 ಇಲ್ಲಿದೆ. ಯಾವ ಇಯರ್ ಅಂತ ಈ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀವಿ. 1998. ಆ್ಯಂಡ್ 1999 ಅಲ್ಲಿ 600. ಸೊ 600. 1999 ಆ್ಯಂಡ್ 2000 ಅಲ್ಲಿ 900 ಇದೆ. ವೆರ್ ಈಸ್ ಸಿ ಹಿಯರ್ 800, 1000 ಇನ್ ಬಿಟ್ವೀನ್ 900 ಬರುತ್ತೆ ಅಲ್ವಾ ನಮಗೆ? 900. ಸೊ ಈ 900 ಯಾವ ಇಯರ್ ಇದೆ? 900, 2000. ಸೊ 2000 ಅಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ? 900. ಆ್ಯಂಡ್ 2001 ಅಲ್ಲಿ
1100 ಇದೆ. 1100 means here 1000, 1200. This is 1100. In which year 1100? That is in the year 2001. Next 2002 ನಲ್ಲಿ 1200 ಇದೆ. So 1200 is here. That is in the year 2002. So this is the bar graph for third question. And what is the A question? In which year were maximum number of bicycles manufactured? ಯಾವ year ಅಲ್ಲಿ maximum number of bicycle manufacture ಆಗಿದೆ? That is in the 2002. 2002 ನಲ್ಲಿ 1200 ಇದೆ. For A question answer is 2002. And B, in which year were the minimum number of bicycles manufactured? So ಯಾವ year ಅಲ್ಲಿ minimum number bicycle manufacture ಆಗಿದೆ? That is in the year 1998. 600 minimum ಇದೆ. Minimum ಇರೋದು year 1999. So this is the solution for third question. Is this clear? How to write the bar graph? Bar graph na ಹೆಂಗೆ ಬರೆಯೋದು ಅಂತ clear ಆಯ್ತಾ? And last we have one more question, that is number of persons in various age groups. ಇಲ್ಲಿ various age groups ಅಲ್ಲಿ ಇರುವಂತ ಒಂದಷ್ಟು age group ಅಲ್ಲಿರೋ persons ನ ಕೊಟ್ಟಿದ್ದಾರೆ. In a town, in the following table, draw a bar graph to represent the above information and answer the following questions. ಇದನ್ನ ನಾನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. You can try it for your homework. ಸೊ ಸ್ಕೇಲ್ ಏನು ಹೇಳಿದರೆ 1 ಯೂನಿಟ್ ಲೆಂತ್ ಇಸ್ ಇಕ್ವಲ್ಸ್ ಟು 20,000. ಸೊ ಸ್ಕೇಲ್ ಹಿಂಗೆ ತಗೊಳ್ರಿ ಅಂದರೆ 20,000 ಅಂತ ತಗೊಳ್ತೀರಾ. 20,000, 40,000, 60,000, ನೀವೇ ಟ್ರೈ ಮಾಡಿರಿ. 60,000 ಆ್ಯಂಡ್ 80,000 ಈ ಥರ ಸ್ಕೇಲ್ನ ತಗೊಳ್ತಾ ಹೋಗ್ತೀರಾ. ನಮಗೆ ಮ್ಯಾಕ್ಸಿಮಮ್ ಎಷ್ಟಿದೆ? 1,20,000. 1,20,000 ತನಕ ಡ್ರಾ ಮಾಡಿರಿ. ಆ್ಯಂಡ್ ಇಲ್ಲಿ ಏಜ್ ಗ್ರೂಪ್ಸ್ ಬರೀರಿ. ಏಜ್ ಗ್ರೂಪ್ಸ್ ಆ್ಯಂಡ್ ಹಿಯರ್ you can mention the number of persons. ಎಷ್ಟು ನಂಬರ್ ಆಫ್ ಪರ್ಸನ್ಸ್ ಇದ್ದಾರೆ ಅಂತ ಮೆನ್ಷನ್ ಮಾಡ್ತಾ ಹೋಗ್ತೀರಾ. ಸೊ ಇದನ್ನ ಬರೆದು ಬಾರ್ ಗ್ರಾಫ್ನ ರೆಪ್ರೆಸೆಂಟ್ ಮಾಡಿರಿ. ಸ್ಕೇಲ್ 1 ಯೂನಿಟ್ ಲೆಂತ್ ಇಸ್ ಈಕ್ವಲ್ಸ್ ಟು 20,000. ಆ್ಯಂಡ್ ಎ, ವಿಚ್ ಟು ಏಜ್ ಗ್ರೂಪ್ಸ್ ಹ್ಯಾವ್ ಸೇಮ್ ಪಾಪ್ಯುಲೇಷನ್? ಅಲ್ಲಿ ಯಾವ ಇಯರಲ್ಲಿ ಸೇಮ್ ಪಾಪ್ಯುಲೇಷನ್ ಇದೆ ಅಂತ ಕೇಳ್ತಿದ್ದಾರೆ. 1,20,000, 1,20,000 ಎರಡರಲ್ಲಿ ಸೇಮ್ ಇದೆ. 30 to 44 and 45 to 59. That is the answer for A question. And B, all persons in the age group have 60 and above called senior citizens. So 60 and above age group ಇರೋರ್ನ ನಾವೇನಂತ ಕರಿತೀವಿ? Senior citizens ಅಂತ ಕರಿತೀವಿ. Senior citizens ನ how many senior citizens are there ಅಂತ ಕೇಳ್ತಿದ್ದಾರೆ. So 60 and above ಅಂದರೆ 60 to 74 and 75 and above. 60 to 74 ಅಲ್ಲಿ 80,000 ಇದ್ದಾರೆ and 75 and above ನಲ್ಲಿ 40,000 ಇದ್ದಾರೆ. ಸೊ ಟೋಟಲ್ ಎಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅಂದರೆ ಈ ಎರಡನ್ನೂ ಆ್ಯಡ್ ಮಾಡಬೇಕು. 80,000 ಆ್ಯಂಡ್ 40,000. ಇಟ್ ವಿಲ್ ಬಿಕಮ್ 1,20,000. ಸೊ 1,20,000 ಆಗುತ್ತೆ. ಅಲ್ಲಿಗೆ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಈಸ್ ಇಸ್ ಕ್ಲಿಯರ್? ಅಷ್ಟು ಬಾರ್ಗ್ರಾಫ್ನ ಹೇಳ್ಕೊಟ್ಟಿದ್ದೀನಿ, ಇದನ್ನ ಟ್ರೈ ಮಾಡಿ. ಈಸ್ ಇಸ್ ಕ್ಲಿಯರ್? ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಫಾರ್ ದಿಸ್ ಲೆಸನ್ ವಿಲ್ ಎಂಡ್. ಥ್ಯಾಂಕ್ ಯು.